ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನಲ್ಲಿ ನಿಮ್ಮ ಪ್ರೀತಿ ಜೀವನದಲ್ಲಿ ಅಡಗಿರುವಂತಹ ರಹಸ್ಯಗಳು ಏನಿದೆ ಅನ್ನೋದನ್ನು ಈ ಒಂದು ಟ್ಯಾರೋ ರೀಡಿಂಗ್ ಹಾಗೆಯೇ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ, ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ತಿಳಿಸ್ತೀರಾ ಟ್ರೂ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನೀವೇನು ಬರೀತೀರಾ ಅದು ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಓಕೆ, ಸೊ ಹಾಗಾಗಿ ಹೊಸದಾಗಿ ಜಾಯ್ನ್ ಆಗಿರೋರು ಈಗ ಸಬ್ಸ್ಕ್ರೈಬ್ ಆಗಿ ಈ ಒಂದು ಫ್ಯಾಮಿಲಿಗೆ ಯಾರೆಲ್ಲ ಆ್ಯಡ್ ಆಗಿದ್ದೀರಾ, ನೀವು ಯಾವುದೇ ಕಾರಣಕ್ಕೂ ಅದು ಹಂಗಾಯಿತು ಹಿಂಗಾಯಿತು ಅಂತ ಹೇಳಿ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಕಮೆಂಟಲ್ಲಿ ತಿಳಿಸೋವಂಥದ್ದು, ಹಾಗೆ ನಾನು ಹೇಳಿರೋ ಕಮೆಂಟ್ ಮುಂದೆ ಅಳುವಂಥ ಚಿತ್ರಗಳು ಹಾಕೋದು, ಮತ್ತೊಂದು ಚಿತ್ರಗಳನ್ನು ಹಾಕೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಈ ಕೆಲಸಗಳನ್ನು. ಓಕೆ, ಸೊ ನಿಮ್ಮ ಪಾಸಿಟಿವ್ ವಿಷಯಗಳೇನಾದರೂ ಶೇರ್ ಮಾಡ್ಕೊಳ್ಳುವಂಥದ್ದಿದ್ರೆ, ಚೇಂಜಸ್ ಆಗಿದ್ದರೆ ಖಂಡಿತ ಶೇರ್ ಮಾಡ್ಕೊಳ್ಳಿ. ಇನ್ನು ಕೆಲವರು ನನಗೆ ಪರ್ಸ್ನಲ್ ಆಗಿ ನನ್ನ ಹತ್ರ ಶೇರ್ ಮಾಡ್ಕೊಳ್ತೀರಾ ನಿಮ್ಮ ಎಲ್ಲ ಕೆಲವೊಂದಷ್ಟು ಚೇಂಜಸ್ಗಳಾಗಿದೆ, ಬದಲಾವಣೆಗಳಾಗಿದೆನಾ. ಧನ್ಯವಾದಗಳು ನಿಮಗೆಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಲೈಫಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆ ಆಗಲಿ ಅಂತ ಹೇಳಿ ಹಾರೈಸ್ತಾ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಒಂದು ಅದೃಷ್ಟಶಾಲಿ ವ್ಯಕ್ತಿಗಳಾಗಿರ್ತೀರ. ಯೂನಿವರ್ಸಿಗೆ ಮನಸ್ಸಿಂದ ಥ್ಯಾಂಕ್ ಯು ಹೇಳಿ. ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ ಧನ್ಯವಾದಗಳನ್ನು ಯೂನಿವರ್ಸಿಗೆ ಹೇಳಿ. ಸೊ ನೀವೆಲ್ಲೋ ಕೂತಿರ್ತೀರ ಅಲ್ವಾ, ಈ ಒಂದು ಎನರ್ಜಿ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದ್ರೆ ಅದೊಂಥರ ಮಿರಾಕಲ್ ಎನರ್ಜಿ ಅದು. ಸೊ ಥ್ಯಾಂಕ್ ಯು ಹೇಳಿ. ಹಾಗೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ರಿಲೇಷನ್ಶಿಪ್ನ ನೆನ್ಪು ಮಾಡ್ಕೊಳ್ಳಿ. ಕ್ಯಾಂಡಲ್ ಹಚ್ಚಿದ್ದೀನಿ. ಈಗ ಅವರ ಹೆಸರನ್ನು ಮನಸ್ಸಲ್ಲೇ 3 ಸಲ ಫೀಲ್ ಮಾಡ್ತಾ ಹೇಳ್ಕೊಳ್ತೀರ. ಓಕೆ, ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ವ್ಯಕ್ತಿ ಮೇಲೆ ನಿಮಗೆ ನಿಜವಾಗ್ಲೂ ಪ್ರೀತಿ ಇದೆ. ಸೊ ಹಾಗಾಗಿ ರೀಡಿಂಗ್ನ ನೋಡ್ತಾ ಇದ್ದೀರಾ ಅಲ್ವಾ. ನಿಮ್ಮ ವ್ಯಕ್ತಿಯ ಹೆಸರನ್ನು ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ದ್ವೇಷ ಮಾಡ್ದೇನೆ ಮನಸ್ಸಿಂದ ಪ್ರೀತಿಯಿಂದ ಹೇಳ್ಕೊಳ್ಳಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ವಾವ್, ಓಕೆ. ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದಷ್ಟು ಶಾಂತಿ ಬರುವಂತಹದ್ದು, ಅಂದರೆ ಶಾಂತಿ ಅಂದರೆ ಹುಡುಗಿ ಶಾಂತಿ ಅಲ್ಲ, ಪೀಸ್, ಶಾಂತತೆ. ಓಕೆ, ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳಿದ್ರೆ, ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಗೊಂದಲಗಳಿದ್ರೆ ಅದೆಲ್ಲದೂ ಕೂಡ ಕ್ಲಿಯರ್ ಆಗ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಇಲ್ಲಿ ನೋಡಬಹುದು ನಿಮ್ಮ ಒಂದು ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಹಾಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಒಂದು ಪಾಸಿಟಿವ್ ಸೈನ್, ಪಾಸಿಟಿವ್ ಎನರ್ಜಿ ನಿಮಗೆ ಬರ್ತಿರುವಂಥದ್ದು. ಹೊಸ ಪ್ರೀತಿ ಬರ್ತಾ ಇದೆ. ಹೊಸ ಪ್ರೀತಿ ಅಂತ ಹೇಳಿದ ತಕ್ಷಣ ಅಯ್ಯೋ ನನಗೆ ಅದೇ ವ್ಯಕ್ತಿ ಬೇಕು, ಇನ್ಯಾರು ಬೇಡ ಅನ್ನೋದು ನಿಮ್ಮ ಮೈಂಡಲ್ಲಿ ಬಂದರೆ, ಸೊ ನಿಮ್ಮ ಪ್ರೀತಿಯನ್ನೇ ಮತ್ತೆ ಹೊಸದಾಗಿ ಪಡ್ಕೊಳ್ತಾ ಇದ್ದೀರಾ. ಹೊಸ ರೂಪವನ್ನು ತಾಳಿ ಮತ್ತೆ ಆ ಒಂದು ಪ್ರೀತಿಯನ್ನು ನೀವು ಪಡ್ಕೊಳ್ತಾ ಇದ್ದೀರಾ. ಹೊಸ ಪ್ರೀತಿ ಕೆಲವೊಬ್ಬರಿಗೆ ಯಾರು ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿದ್ರಿ, ನಿಮ್ಮ ಪರ್ಸನ್ನಿಂದ ನೀವು ತುಂಬ ದುಃಖ ಪಟ್ಟಿದ್ದೀರಾ, ನೋವು ತಿಂದಿದ್ದೀರಾ, ಆ ಒಂದು ರಿಲೇಷನ್ಶಿಪ್ಪಿಂದ ಹೊರಗೆ ಬಂದಿದ್ದೀರಾ. ಇಲ್ಲಿ ಮ್ಯಾರಿಡ್ ಪೀಪಲ್, ಮದುವೆ ಆಗಿದ್ದವರು ರಿಲೇಷನ್ಶಿಪ್ಪಲ್ಲಿ ತುಂಬ ಪ್ರಾಬ್ಲಮ್ನ ನೋಡಿಬಿಟ್ಟು ಸಹಿಸ್ಲಿಕ್ಕಾಗ್ದೇ ದೂರ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಿಮಗೆ ಎಲ್ಲೋ ಒಂದು ಕಡೆ ಯೂನಿವರ್ಸಿಂದ ಸಿಗ್ತಿರುವಂತಹ ಸಂದೇಶ, ಆ ಒಂದು ಕಹಿ ಘಟನೆಗಳನ್ನು ಮೀರಿ ನಿಮ್ಮ ಜೀವನದಲ್ಲಿ ನೀವು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀರಾ. ಹಾಗೆ ಇಲ್ಲಿ ನಿಮಗೆ ಬರ್ತಿರುವಂಥದ್ದು ಯಾರೆಲ್ಲ ಮ್ಯಾರೇಜ್ ಆಗಿ ಅಥವಾ ರಿಲೇಷನ್ಶಿಪ್ಪಲ್ಲಿದ್ದು ಕಷ್ಟ ತಗೊಂಡು ನೋವು ತಿಂದು ಯಾರೆಲ್ಲ ಹೊರಗೆ ಬಂದಿದ್ದೀರಾ ಅವರಿಗೆ ನಿಮಗೆ ಒಂದೆಲ್ಲೋ ಒಂದು ಕಡೆ ಹೊಸ ಪ್ರೀತಿಯನ್ನು ಯೂನಿವರ್ಸ್ ಕಳಿಸ್ತಾ ಇರುವಂಥದ್ದು. ಆ ಹೊಸ ಪ್ರೀತಿ ನಿಮಗೆ ಸಪೋರ್ಟಿವ್ ಆಗಿ ನಿಲ್ಲೋದಕ್ಕೆ, ಓಕೆ, ನಿಮಗೆ ಸಪೋರ್ಟ್ ಮಾಡುವಂತಹ ವ್ಯಕ್ತಿ ನಿಮ್ಮ ಲೈಫಿಗೆ ಹೊಸ ಪ್ರೀತಿಯನ್ನು ಹೊತ್ಕೊಂಡು ಬರ್ತಾ ಇರುವಂತಹ ಎನರ್ಜಿಯಲ್ಲಿ ಬರ್ತಾ ಇದೆ. ಹಾಗೆ ಇನ್ನೂ ರಿಲೇಷನ್ಶಿಪ್ಪಲ್ಲಿದ್ದು ಬ್ರೇಕಪ್ ಆಗಿ ದೂರ ಸರಿದಿದ್ದೀರಾ, ನಂಗೆ ಅದೇ ವ್ಯಕ್ತಿನೇ ಬೇಕು ಅಂತ ಯಾರು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಇಲ್ಲಿ ಆ ವ್ಯಕ್ತಿ ಹೊಸದಾಗಿ ಟ್ರಾನ್ಸ್ಫಾರ್ಮೇಷನ್, ಬದಲಾವಣೆಗಳನ್ನು ಆಗಿ ಹೊಸ ಪ್ರೀತಿಯನ್ನು ತರ್ತಾ ಇರುವಂಥದ್ದು. ಓಕೆ, ಸೊ ಎರಡೂ ಕಡೆಯಿಂದನೂ ಕೂಡ ನಿಮಗೆ ಒಂದು ಪಾಸಿಟಿವ್ ಸೈನ್ ಸಿಕ್ಕಿದೆ, ಹೊಸ ಪ್ರೀತಿ ಅನ್ನುವಂಥದ್ದು.
ಇಲ್ಲಿ ನೋಡಬಹುದು ಆಳವಾಗಿ ಡೀಪ್ ಆಗಿ ಬರ್ತಿರುವಂತಹ ಒಂದು ಎನರ್ಜಿ ಬಂದು ಒಂದು ಹಾರ್ಟ್ ಮಾರ್ಕಲ್ಲಿ ಇಲ್ಲಿ ಸೈನ್ ನಿಮಗೆ ಸಿಗ್ತಾ ಇರುವಂಥದ್ದು. ನಿಮ್ಮ ಪಾರ್ಟ್ನರ್, ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಡೀಪ್ ಆಗಿ ಆಳವಾಗಿ ಯೋಚಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಲ್ ಲೆಟರ್, ಕೆ ಲೆಟರ್, ಡಿ ಲೆಟರ್, ಆರ್ ಲೆಟರ್, ಹೆಚ್ ಲೆಟರ್, ಎನ್ ಲೆಟರ್, ಪಿ ಲೆಟರ್, ಬಿ ಲೆಟರ್, ಐ, ಸಿ, ಎನ್, ಡೇಟ್ ಆಫ್ ಬರ್ತ್, 4, 16, 17, 13, 12, 8, 2, 19, 9, 1, 10. ಓಕೆ, ನೆಕ್ಸ್ಟ್ ಟ್ಯಾರೋ ಇಂದ ಏನು ಎನರ್ಜಿ ಬರುತ್ತೆ ಚೆಕ್ ಮಾಡೋಣ. ಎಸ್, Queen of Pentacle, Four of Swords, the Lover's card, Two of Pentacle, Nine of Pentacle, Ten of Wands, Knight of Wands. ಓಕೆ, ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಓಕೆ, ನೆನಪಿಡಿ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ. ಇದು ನಿಮಗೆ ಪ್ರತಿಯೊಬ್ಬರು ಕೂಡ ಗಮನ ಕೊಟ್ಟು ಕೇಳಿ. ಓಕೆ, ಲೈಫಲ್ಲಿ, ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಓಕೆನಾ? ಇಲ್ಲಿ ವ್ಯಕ್ತಿಗಳೇ ಆಗಿರಬಹುದು, ಪರಿಸ್ಥಿತಿಗಳೇ ಆಗಿರಬಹುದು, ವಸ್ತುಗಳಾಗಿರಬಹುದು, ಸಂದರ್ಭಗಳಾಗಿರಬಹುದು, ಯಾವುದೇ ಆಗಿರಬಹುದು, ಲೈಫಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ನಾವು ಹುಟ್ಟುವಾಗ ನನ್ನ ಜೊತೆಗೆ ನಾನು ಇದನ್ನು ತೊಗೊಂಡು ಹೋಗ್ತೀನಿ, ನಾನು ವಾಪಸ್ ಬರಬೇಕಿದ್ರೆ ನನ್ನ ಜೊತೆಗೆ ತೊಗೊಂಡು ಹೋಗ್ತೀನಿ ಅಂತ ಯಾವುದನ್ನು ಕೂಡ ನಾವು ಅಗ್ರಿಮೆಂಟ್ ಮಾಡ್ಕೊಂಡು ಬಂದಿರಲ್ಲ ಅಲ್ವಾ? ಸೊ ಲೈಫಲ್ಲಿ ಹೇಗೆ ಬರುತ್ತೆ ಹಾಗೆ ತೊಗೊಂಡು ಹೋಗುವಂಥದ್ದು. ನಾವು ಫಸ್ಟ್ ಅದನ್ನು ರೂಢಿಸ್ಕೊಳ್ಬೇಕು, ನಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬರು ಗಮನ ಕೊಟ್ಟು ಕೇಳ್ತಿದ್ದೀರಾ, ಜೀವನದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಕತ್ತಲೆ ನಂತರ ಬೆಳಕು ಬಂದೇ ಬರುತ್ತೆ, ಸರಿನಾ? ಕತ್ತಲೆಯಲ್ಲಿ ತುಂಬ ದಿನ ಇರೋದಕ್ಕಾಗಲ್ಲ. ಆ ಕತ್ತಲೆ ಕಳೆದ ಮೇಲೆ ಬೆಳಕು ಅನ್ನೋಂಥದ್ದು ಬರಲೇಬೇಕು, ಬಂದೇ ಬರುತ್ತೆ. ಅದು ಒಂದು ಜಗತ್ತಿನ ನಿಯಮ ಕೂಡ ಅದು. ಓಕೆ, ನಿಮ್ಮ ಬದುಕಲ್ಲಿರುವಂತಹ ಒಂದಷ್ಟು ಗೊಂದಲಗಳು, 2 ಆಫ್ ಪೆಂಟಿಕಲ್, ಆ ಗೊಂದಲಗಳೆಲ್ಲವೂ ಕೂಡ ಆ ಬೆಳಕೇನು ಮಾಡ್ತಾ ಇದೆ, ಈಗ ನಾನು ಕ್ಯಾಂಡಲ್ ಹಚ್ಚಿದಾಗ ಹೇಗೆ ಬೆಳಕು ಬಂದಿದೆ ಅಲ್ವಾ, ಅದೇ ರೀತಿಯಾಗಿ ಆ ಬೆಳಕು ನಿಮ್ಮ ಲೈಫಲ್ಲಿರುವಂತಹ ಗೊಂದಲಗಳನ್ನು ದೂರ ಮಾಡ್ತಿದೆ. ಆ ಗೊಂದಲಗಳಿಗೆ ಆ ಬೆಳಕು, ಈಗ ಕತ್ತಲೆಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಟಾರ್ಚ್ ಬಿಟ್ಟಾಗ ನಮಗೆ ಆ ದಾರಿ ಕಾಣಿಸುತ್ತೆ ಅಲ್ವಾ? ಸೊ ಈ ಒಂದು ಕ್ಯಾಂಡಲ್ ರೀಡಿಂಗ್ ನಿಮಗೆ ದಾರಿನ ತೋರಿಸಿದೆ. ಓಕೆ, ಸೊ ಇಲ್ಲಿ ಯಾರೆಲ್ಲ ಗೊಂದಲದಲ್ಲಿದ್ದೀರಾ, ಆ ಗೊಂದಲಗಳೆಲ್ಲವೂ ಕೂಡ ಕ್ಲಿಯರ್ ಆಗ್ತಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಕ್ಲಿಯರ್ ಆಗತ್ತೆ ಕೂಡ. ಓಕೆ, ಸೊ ಇಲ್ಲಿ ದ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಹಾಗೇನೆ ಪೇಜ್ ಆಫ್ ಕಪ್ಸ್ ಕೂಡ ಬರ್ತಾ ಇದೆ. ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ನಿಮಗೆ ಟೆಂಪರೆನ್ಸ್ ಕಾರ್ಡ್, ಫಸ್ಟ್ ಕಾರ್ಡ್ ನಿಮಗೆ ಕ್ವೀನ್ ಆಫ್ ಪೆಂಟಿಕಲ್ ಬಂದಿದೆ. ಓಕೆ, ಇಲ್ಲಿ ಎನರ್ಜಿ ನೋಡಿದಾಗ ಫಸ್ಟ್ ಆಫ್ ಆಲ್ ಹೊಸ ಪ್ರೀತಿನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಮೊದಲನೇದಾಗಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಬಂದಿದೆ. ಹಾಗೆ ಇಲ್ಲಿ
ಟ್ಯಾರೋ ರೀಡಿಂಗಲ್ಲೂ ಬರ್ತಿರುವಂಥದ್ದು ಒಂದು ಹೊಸ ಪ್ರೀತಿನ ನೀವಿಲ್ಲಿ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಹಳೆಯ ವ್ಯಕ್ತಿನೇ ನೀವು ಹೊಸ ರೂಪದಲ್ಲಿ ಅಟ್ರಾಕ್ಟ್ ಮಾಡಿರ್ಬೋದು, ಅಥವಾ ಹೊಸ ವ್ಯಕ್ತಿಯನ್ನು ನೀವು ಹೊಸದಾಗಿ ಅಟ್ರಾಕ್ಟ್ ಮಾಡಿರ್ಬೋದು. ಈ ಎರಡೂ ಕೂಡ ನಿಮಗೆ ಪಾಸಿಟಿವ್ ಸೈನ್ ಆಗಿ ನಿಮ್ಮ ಲೈಫಿಗೆ ಒಂದು ಖುಷಿಯನ್ನು, ಸಂತೋಷವನ್ನು, ಹಾಗೆ ನೆಮ್ಮದಿಯನ್ನು ಕೂಡ ತರ್ತಾ ಇದೆ. ಒಂದು ಸ್ಟ್ರೆಂತನ್ನು ಕೂಡ ತರ್ತಾ ಇರುವಂತಹ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆ, ಒಂದಷ್ಟು ರಿಯಲೈಸೇಷನ್ ಕೂಡ ನಿಮಗೆ ಈ ಒಂದು ಟೈಮಲ್ಲಿ, ಈ ಒಂದು ಏನು ಬ್ರೇಕಪ್ ಆಗಿತ್ತು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನು ಸಪ್ರೇಷನ್ ನಡೆದಿತ್ತು, ಈ ಒಂದು ಸಮಯದಲ್ಲಿ ನೀವು ಒಂದಷ್ಟು ರಿಯಲೈಸೇಷನ್ನ ಮಾಡ್ಕೊಂಡಿದ್ದೀರಾ, ಒಂದಷ್ಟು ಸ್ಟ್ರೆಂತ್ನ ನೀವು ಪಡ್ಕೊಂಡಿದ್ದೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ತನ್ನ ಪ್ರೀತಿ ಸಿಗೋದೇ ಇಲ್ಲ ಅಂತ ಅನ್ಕೊಂಡು ನೊಂದ್ಕೊಂಡಿದ್ದಾಗ ಸರಿಯಾದ ಸಮಯಕ್ಕೆ ಆ ಪ್ರೀತಿ ಅವನಿಗೆ ಸಿಗತ್ತೆ, ಆತ ನಿರೀಕ್ಷಿಸದ ಜಾಗದಲ್ಲಿ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲವ್ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ನ ನೀವಿಲ್ಲಿ ನೋಡ್ತೀರಾ ಅನ್ನುವಂತಹ ಒಂದು ಎನರ್ಜಿಯಲ್ಲಿ ಬರ್ತಾ ಇದೆ. ಆದರೆ ನಿಮ್ಮ ಪ್ರೀತಿ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಅದಕ್ಕೊಂದು ಸಮಯ ಬೇಕು. ಈ ಒಂದು ಸ್ಟೋನ್ ನಿಮ್ಮ ಕೈ ಸೇರಬೇಕು, ನಿಮ್ಮ ಕೈಲಿ ಇರಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಕೈನೂ ಕೂಡ ಅದೇ ಥರ ಕಾಯ್ತಾ ಇರಬೇಕಾಗತ್ತೆ, ಈ ಸ್ಟೋನ್ ಕೂಡ ಅದೇ ರೀತಿಯಾಗಿ ಕಾಯ್ತಾ ಇರಬೇಕಾಗತ್ತೆ ಈ ಕೈನ ಸೇರೋದಕ್ಕೆ. ಸೇರಿದ್ಮೇಲೆ ಯಾರು ಕೂಡ ದೂರ ಮಾಡೋದಕ್ಕಾಗಲ್ಲ ಅಲ್ವಾ, ಯಾರು ಕಿತ್ಕೊಳ್ಳೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಈ ಕೈ ಈ ಕಲ್ಲನ್ನ ಪ್ರೊಟೆಕ್ಷನ್ ಮಾಡುತ್ತೆ, ಈ ಕಲ್ಲು, ಈ ಒಂದು ಸ್ಟೋನ್ ಈ ಕೈಯಿನ ಪ್ರೊಟೆಕ್ಷನಲ್ಲಿ ಇರುತ್ತೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲವ್ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಖಚಿತ. ಓಕೆ, ಎಸ್, ಇಲ್ಲಿ ನಿಮ್ಮ ಪ್ರೀತಿನ ನೀವು ಎಲ್ಲಿ ಕಳ್ಕೊಂಡಿದ್ರಲ್ವಾ ಅದೇ ಜಾಗದಲ್ಲಿ ನೀವು ಮತ್ತೆ ಪ್ರೀತಿನ ಕೆಲವೊಬ್ರು ಪಡ್ಕೊಳ್ತೀರಾ ಅನ್ನೋಂತಹ ಒಂದು ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ. ಓಕೆ, ಎಸ್, ಮತ್ತೆ ಅದೇ ಜಾಗದಲ್ಲಿ ನಿಮ್ಮ ಸಂಗಾತಿನ ನೀವು ಭೇಟಿ ಮಾಡ್ತೀರಾ ಅನ್ನುವಂತಹ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಹೈ ಎನರ್ಜಿ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪ್ರೀತಿ ಅನ್ನುವಂಥದ್ದು ಹುಡುಕೋದಲ್ಲ, ಅದು ನಮಗೆ ಸಿಗುವಂತಹ ಉಡುಗೊರೆ. ನಾನು ಹೇಳಿದೆ ಅಲ್ವಾ, ಈ ಸ್ಟೋನ್ ನಮಗೆ ಹೆಂಗೆ ಸಿಗತ್ತೆ ಅದೇ ರೀತಿಯಾಗಿ ನಿಮ್ಮ ಪ್ರೀತಿ ನಿಮಗೆ ಗಿಫ್ಟ್ ಆಗಿ, ಉಡುಗೊರೆ ಆಗಿ ಯೂನಿವರ್ಸ್ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಓಕೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಯಾವುದೇ ಕಾರಣಕ್ಕೂ ಪ್ರೀತಿಗಾಗಿ ನಿಮ್ಮನ್ನು ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಕೆಲವೊಬ್ರು ನಿಮ್ಮನ್ನು ನೀವು ಕಳ್ಕೊಂಡು ಬದುಕ್ತಾ ಇದ್ದೀರಾ, ಅದ್ರಲ್ಲಿ ಅರ್ಥ ಇಲ್ಲ. ನೀವು ಬದುಕೋದು ಆ ಥರ, ನಿಮ್ಮನ್ನು ನೀವು ಕಳ್ಕೊಂಡು ಬದುಕೋದ್ರಲ್ಲಿ ಅರ್ಥನೇ ಇಲ್ಲ. ಓಕೆನಾ, ಸೊ ಫಸ್ಟು ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಪ್ರೀತಿಗೋಸ್ಕರ ನಿಮ್ಮನ್ನು ನೀವು ಕಳ್ಕೊಳ್ಳುವಂತಹ ಕೆಲಸಗಳಿಗೆ ಮುಂದೆ ಹೋಗಬೇಡಿ ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಪ್ರೀತಿ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಲ್ಲ, ಅರ್ಥಕ್ಕಿಂತ ಹೆಚ್ಚಾಗಿ ಒಬ್ಬರೊಬ್ಬರ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಒಬ್ಬರನ್ನೊಬ್ಬರನ್ನ ಅರ್ಥ ಪ್ರತಿಯೊಬ್ಬರು ಮಾಡ್ಕೊಳ್ತಾರೆ, ಮಾಡ್ಕೊಳ್ದೇನೂ ಇರ್ತಾರೆ, ಬಟ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರು ಅತಿ ವಿರಳ ಸಿಗೋವಂಥದ್ದು. ಟ್ರೂ ಲವ್ ಯಾವಾಗಿದ್ರು ಏನು ಅಂತ ಹೇಳಿದ್ರೆ ಈಸಿಯಾಗಿ ಸಿಗಲ್ಲ, ಪರೀಕ್ಷೆಗಳಿರುತ್ತೆ. ಆ ಟ್ರೂ ಲವ್ವಲ್ಲಿ ನೋವು ಕೂಡ ಇರುತ್ತೆ. ಆ ನೋವನ್ನು ಕಳೆದಿದ ಮೇಲೇ ಸಿಗುವಂಥದ್ದು ಒಂದು ಹ್ಯಾಪಿನೆಸ್. ಓಕೆ, ಟ್ರೂ ಲವ್ ಯಾವಾಗಲೂ ಕಾಯಿಸ್ತಾ ಇರುತ್ತೆ ಆ್ಯಂಡ್ ಅದರಲ್ಲಿ ಹೀಲಿಂಗ್ ಕೂಡ ನಡೀತಾ ಇರುತ್ತೆ. ಆ ನೋವು ಆದಾಗ ನೀವೇನು ಮಾಡ್ತೀರಾ, ಬಿದ್ದಾಗ ಏನು ಮಾಡ್ತೀರಾ, ಅದಕ್ಕೆ ಆ ಗಾಯಕ್ಕೆ ಏನಾದರೂ ಔಷಧಿನ ಹಚ್ತೀರಾ. ಹಾಗೆ ಅಂತ ಸುಮ್ಮನೆ ಕುತ್ಕೊಂಡಿರಲ್ಲ, ಅಟ್ಲೀಸ್ಟ್ ಒಂದು ಅರಿಶಿನ ಆದರೂ ಹಾಕ್ಕೊಳ್ತೀರಾ ಅಲ್ವಾ. ಸೊ ಹಾಗೆಯೇ ಈ ಪ್ರೀತಿ, ಟ್ರೂ ಲವ್, ನಿಮಗೆ ಆ ಟ್ರೂ ಲವ್ವಿನ ಅನುಭವ ನಿಮಗೆ ಆಗಬೇಕಂದ್ರೆ ಆ ನೋವನ್ನ ಕೊಡುತ್ತೆ. ಆ ನೋವನ್ನ ಹೀಲ್ ಮಾಡೋದ್ರಲ್ಲಿ ನೀವು ಕಂಪ್ಲೀಟ್ ಟ್ರೂ ಲವ್ನ ಅರ್ಥ ಮಾಡ್ಕೊಳ್ತೀರಾ. ಓಕೆ, ಸೊ ಇದಕ್ಕೆ ಏಂಜಲ್, ರೊಮ್ಯಾಂಟಿಕ್ ಏಂಜಲಿಂದ ಏನು ಗೈಡೆನ್ಸ್ ಬರ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ನೋಡಿದ್ರಾ, ನ್ಯಾಚುರಲ್ ಆಗಿ ಈಗಿನ ಸಿಚುವೇಶನ್ ಯೂನಿವರ್ಸಲ್ ಎನರ್ಜಿಯಿಂದ ಕಂಪ್ಲೀಟ್ ಆಗಿ ಆ ಕಂಟ್ರೋಲ್ ಎನರ್ಜಿ ಏನು ತೊಲಗಿ ಹೋಗುತ್ತೆ ನಿಮ್ಮ ಪ್ರೀತಿಯಿಂದ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡಲ್ಲಿ ನೀವೇನು ಬಿಲೀವ್ ಮಾಡ್ಕೊಂಬಿಟ್ಟಿದ್ದೀರಲ್ವಾ ನೆಗೆಟಿವ್ ಆಗಿ, ಅದನ್ನು ಫಸ್ಟು ರಿಲೀಸ್ ಮಾಡಿ. ಓಕೆ, ಲೈಫಲ್ಲಿ
ಆಗಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಅದನ್ನು ಫಸ್ಟು ನೆನಪಿಟ್ಕೊಳ್ಳಿ. ನನ್ನ ಕೈಲಿ ಆಗಲ್ಲ ಅಂತ ನೀವು ಜಪ ಮಾಡ್ತೀರಾ, ಬಟ್ ಆಗದೇ ಇರುವಂಥದ್ದು ಏನೂ ಇಲ್ಲ. ಅದು ಮನುಷ್ಯನ ಕೈಯಲ್ಲಿ ಆಗದೇ ಇರುವಂತಹ ಕೆಲಸಗಳು ಯಾವುದೂ ಇಲ್ಲ. ಓಕೆ, ದಿಸ್ ಕುಡ್ ಬಿ ದ ಒನ್. ಓಕೆ, ನನ್ನ ಮೆಸೇಜ್ನ ತೆಗಿತೀನಿ. Pay attention to the red flag. See, free yourself. ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೀತಿ ಮಾಡಿ, ನಿಮ್ಮನ್ನು ನೀವು ಕಾಳಜಿ ಮಾಡಿ ಫಸ್ಟು. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ತುಂಬಾ ಪಾಸಿಟಿವ್ ಆಗೂ ಇತ್ತು ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡ್ತೀರಾ ಆ್ಯಂಡ್ ಲೈಕ್ ಮಾಡ್ತೀರಾ. ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ತೀರಾ. ನನ್ನ ಹೀಲಿಂಗ್ ಪವರ್ನ ನನ್ನ ಒಂದು ಪ್ರಾರ್ಥನೆಯಲ್ಲಿ ನೀವು ಅಳವಡಿಸ್ಕೊಳ್ಳೋದಕ್ಕೆ, ನನ್ನ ಪ್ರಾರ್ಥನೆಯಲ್ಲಿ ನೀವು ನನ್ನ ಜೊತೆಗೆ ಇರೋದಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗ್ತೀರಾ. ಓಕೆ, ಹಾಗೆ ಕಮೆಂಟಲ್ಲಿ ತಿಳಿಸ್ತೀರಾ ಟ್ರೂ ಲವ್ ಅಂತೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಸಕಾರಾತ್ಮಕವಾಗಿರುವಂತಹ ವಿಶಸ್ ಕಂಪ್ಲೀಟ್ ಆಗಲಿ, ಬೇಗ ಈಡೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ, ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೀವೇನು ಮಾಡಬೇಕು, ನಿಮ್ಮ ಪ್ರೀತಿನ ಸದಾ ನನ್ನ ಮೇಲೆ ಇಡಬೇಕು. ಓಕೆ, ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.